ನನ್ ಸುತ್ತದ ಜೊತೆ ಮಾತಾಡ್ಬೇಕಾದ್ರೆ ಹೇಳ್ತಾ ಇರ್ತಾರೆ, ದರ್ಶನ್ ಸರ್ ಅಪ್ಪಟ ಅಭಿಮಾನಿ, ದರ್ಶನ್ ಸರ್ ಎಲ್ಲೇ ಇದ್ರು ಹೇಗೆ ಇದ್ರು ಅವರ ಬೆನ್ನೆಲುಬಾಗಿ ಖಂಡಿತ ನಾನು ನಿಲ್ತೀನಿ ಅಂತ. ಈಗ ಒಂದ್ ಒಬ್ರ ಫ್ಯಾನ್ ಆಗ್ಬೇಕಂತ ಹೇಳಿದ್ರೆ ಏನಾದ್ರೂ ಒಂದು ಇಂಟ್ ಹಿಂದೆ ಇರುತ್ತೆ. ಏನಂತ ಹೇಳಿದ್ರೆ, ಈಗ ದರ್ಶನ್ ಸರ್ ಸಿನಿಮಾ ನೋಡ್ತೀವಿ, ಅದಕ್ಕೋಸ್ಕರ ನಾವು ದರ್ಶನ್ ಸರ್ ಫ್ಯಾನು, ಅಥವಾ ದರ್ಶನ್ ಸರ್ ನನ್ಗೇನೋ ಮಾಡಿದಾರೆ ಅದಕ್ಕೋಸ್ಕರ ದರ್ಶನ್ ಫ್ಯಾನು ಅಂತ ಹೇಳ್ತಾ ಇರ್ತಾರೆ. ಸೊ ನೀವ್ ಯಾವ ತರ ದರ್ಶನ್ ಫ್ಯಾನ್ ಸರ್? ನಾನು ಅವ್ರನ್ನ ಒಂದು 2015 ನೋಡ್ತಾ ಇದ್ದೀನಿ. ಅದಕ್ಕೆ ಮುಂಚೆ ನಾನು ಸ್ಕೂಲ್ ಓದ್ತಿದ್ದೆ ಅಲ್ಲ, ಸೊ ಅವಾಗ ನಾನು ಜಾಸ್ತಿ ಹಾಡ್ತಿದ್ದೆ. ಎಲ್ಲ ಸಿನಿಮಾ ಹಾಡುಗಳಂದ್ರೆ ಆಕ್ಟಿವಿಟೀಸ್ ಪೀರಿಯಡ್ ಅಲ್ಲಿ ಆಗಿರ್ಬೋದು, ಎಲ್ಲ ಪೀರಿಯಡ್ ಅಲ್ಲೂ ಹಾಡ್ತಿದ್ದೆ. ಅದರಲ್ಲಿ ಒಂದು ಹಾಡು ನಂಗೆ ತುಂಬಾ ನೆನಪಾಗುತ್ತೆ. ದತ್ತ ಅಂತ ಒಂದು ಸಿನಿಮಾ ಬಂತು. ಸೊ ಆ ಸಿನಿಮಾದಲ್ಲಿ ಒಂದು ಮದರ್ ಸೆಂಟಿಮೆಂಟ್ ಒಂದು ಹಾಡಿದೆ, ಅದು ನಂಗೆ ಬಹಳ ಫೇವ್ರೆಟ್ ಅವಾಗ. ಅದರಲ್ಲಿ ಒಂದು ಮದರ್ ಕಣ್ಣಿಗೆ ಕಾಣಿಸುವ ದೈವವು ನೀನಮ್ಮ, ಕನಸಿನ ಕಂಗಳ ಮರೆಯನು ತಾಯಿ, ಮಮತೆಯ ಜೋಗುಳ ಮರೆಯನು ತಾಯಿ. ಈ ಸಾಂಗ್ ಇದೆಯಲ್ಲ, ಸೊ ನಂಗೆ ಗೊತ್ತಿಲ್ಲ ಅವಾಗ ದರ್ಶನ್ ಸರ್ದು ಸಿನಿಮಾ ಸಾಂಗ್ ಇದು ಅಂತ ನಂಗೆ ಗೊತ್ತಿಲ್ಲ. ಬಟ್ ನಂಗೆ ತುಂಬಾ ಇಷ್ಟಪಟ್ಟು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಅವಾಗ್ಲೇನೆ. ಅವಾಗ ಒಂದು ಲೆವೆಲ್ಗೆ ಆಡ್ತಾ ಇದ್ದೆ. ಹಾಡ್ತಾ 2015 ಗೊತ್ತಾಯ್ತು ಇದು ದರ್ಶನ್ ಸರ್ ಸಿನಿಮಾ ಅಂತ. ಅದಾದ್ಮೇಲೆ ಯಾವಾಗ ಶೂಟಿಂಗು ಐರಾವತ ಶೂಟಿಂಗ್ ನಡೀತಾ ಇತ್ತು, ನೈಸ್ ರೋಡ್ ಅಲ್ಲ ಐರಾವತ ಶೂಟಿಂಗ್ ನಡೀತಾ ಇತ್ತು. ಅವಾಗ ನಾನು ಒಟ್ಟಲ್ಲಿ ಏನೋ ಹಾಡ್ತಿದ್ದೆ, ಸರಿಗಮಪ ಹೋಗ ಬಂದೆ, ಆಮೇಲೆ ಎದೆ ತುಂಬಿ ಹಾಡು ರಿಯಾಲಿಟಿ ಶೋ ಹೋಗಿ ಬಂದೆ. ಸೊ ಅಲ್ಲೆಲ್ಲ ಹೋಗಿ ಬಂದಿದ್ದೆ. ಒಂಚೂರು ಒಂದಷ್ಟು ಚಾನಲ್ಗಳೆಲ್ಲ ಕೆಲಸ ಮಾಡ್ತಿದ್ದೆ, ಜಿಂಗಲ್ಸ್ ಮಾಡ್ಕೊಡ್ತಿದ್ದೆ, ನ್ಯೂಸ್ ಚಾನಲ್ಗಳೆಲ್ಲ ಮ್ಯೂಸಿಕ್ ಮಾಡ್ಕೊಡ್ತಿದ್ದೆ. ಸೊ ಆವಾಗ ನನಗೇನಾಯ್ತು, ಎಷ್ಟೊಂದು ಜನ ಹೇಳಿದ್ರು ಒಂದು ಸಾಂಗ್ ಮಾಡೋಣ ದರ್ಶನ್ ಸರ್ಗೆ, ಒಂದು ಸಾಂಗ್ ಮಾಡೋಣ ಅಂತ. ಅದಕ್ಕೆ ನಾನು ಸರಿ ಆಯ್ತು, ಯಾಕೆ ಮಾಡಬಾರ್ದು ನಾನು 2014-15 ಒಂದು ಸಾಂಗ್ ಮಾಡಿದ್ದೆ, ಮುಕುಂದ ಮುರಾರಿ ಅಂತ ಒಂದು ಸಾಂಗ್ ಮಾಡಿದ್ದೆ. ಸೊ ಅದು ರಿಲೀಸ್ ಮಾಡಿದೆ ನನ್ನ ಯೂಟ್ಯೂಬ್ ಚಾನಲಲ್ಲಿ, ಒಂದು ಸ್ವಲ್ಪ ವೈರಲ್ ಆಯಿತು. ಆಮೇಲೆ ಬೇರೆ ಏನಾದ್ರು ಮಾಡೋಣ ದರ್ಶನ್ ಸರ್ಗೆ ಅಂದ್ಬಿಟ್ಟು ಎಷ್ಟೋ ಜನ ನನಗೆ ಹೇಳಿದ್ರು ದರ್ಶನ್ ಸಾಂಗ್ ಮಾಡು, ದರ್ಶನ್ ಸರ್ ಸಾಂಗ್ ಮಾಡು ಅಂತ. ಆವಾಗ ನಾನು ಮಾಡಿದ ಸಾಂಗ್ಗೆ ಫಸ್ಟು ಕರುನಾಡಿನ ಕರಿಯ ಅಂತ ಸಾಂಗು. ಅವಾಗ ಮಾಡೋಕ್ಕಿಂತ ಮುಂಚೆ 2015-16 ಐರಾವತ ಶೂಟಿಂಗ್ ನಡೀತಾ ಇತ್ತು. ದರ್ಶನ್ ಅವರು ಡ್ರೈವರು ಮತ್ತೊಬ್ರು ಅವರೆಲ್ಲ ನನಗೆ ಪರಿಚಯ ಆದ್ರು, ಎಲ್ಲ ಒಂದ್ ಕಡೆ ಪರಿಚಯ ಆದ್ರು. ನಾನು ಅವಾಗ ಅವ್ರು ಅಪ್ಪಟ ಅಂದ್ರೆ ದೊಡ್ಡ ಅಭಿಮಾನಿ, ದರ್ಶನ್ ಹತ್ರ ಒಂದು ಫೋಟೋ ತಗೋಬೇಕು ಅಷ್ಟೇ ನನಗೆ ಕನ್ಸಿದ್ದೊಂದು, ದರ್ಶನ್ ಸರ್ ಹತ್ರ ಒಂದು ಫೋಟೋ ತಗೋಬೇಕು. ಸೊ ಹೋದ್ವಿ, ಅವ್ರನ್ನೆಲ್ಲ ಪರಿಚಯ ಆದ್ರು. ಹಿಂಗೆ ಡೈಲಿ ಸಿಗೋರು, ಭಾನುವಾರ ಸಿಗೋರು. ನನಗೆ ಅವ್ರನ್ನ ಕೇಳ್ಕೊಂಡೆನಾ, ಹೆಂಗಾರ ಮಾಡಿ ದರ್ಶನ್ ಸರ್ ಹತ್ರ ಒಂದೇ ಒಂದು ಫೋಟೋ ಕೊಡಿಸಿ ನನಗೆ ಅಂತ. ಸರಿ ಆಯ್ತು, ಐರಾವತ ಶೂಟಿಂಗ್ ನಡೀತಾ ಇದೆ ಬಾ ಅಂತ ಕರ್ಕೊಂಡು ಹೋದ್ರು ನನ್ನ ಐರಾವತ ಶೂಟಿಂಗ್ಗೆ. ನಂಗೆ ಅವಾಗ ಕ್ರೇಜು, ಆ ಕ್ಯಾರವನ್ನಿಂದ ಇಳಿದ್ಬಿಟ್ಟು ಬಂದರು. ನಾನು ಏನು ಜನ ಓ ಅಂತ ಕಿರಿಸ್ತಾರೆ ನನಗೆ. ಆಮೇಲೆ ಅವ್ರು ನೋಡಿದ ತಕ್ಷಣ ನನಗೆ ಒಂಥರ ಏನೋ ಒಂದು ಭಾಗ್ಯ ಸಿಗ್ದಂಗೆ ಆಯಿತು. ನೋಡ್ಬಿಟ್ಟಲ್ಲ ಹೆಂಗೋ ಒಬ್ರಿಗೆ, ಅಂದರೆ ಡೈರೆಕ್ಟಾಗಿ ನಾನು ಫಸ್ಟ್ ಟೈಮು ಒಂದು ಹೀರೋನ ನೋಡಿದ್ದು ಅವ್ರನ್ನೇ, ಡೈರೆಕ್ಟಾಗಿ ನೋಡಿದ್ದು ನಾನು. ಎಷ್ಟೋ ಸಲ ಅಂದರೆ ಟಿವಿಗಳಲ್ಲಿ ನೋಡಿದ್ದೀನಿ ನಾನು. ಡೈರೆಕ್ಟಾಗಿ ಒಬ್ರು ಹೀರೋನ, ಫಸ್ಟ್ ಹೀರೋನ ನಾನು ನೋಡಿರೋದು ಡಿ ಬಾಸ್ನ. ಕಣ್ ತುಂಬ ನೋಡ್ಕೊಂಡು ಅವ್ರನ್ನ ಫೋಟೋ ಬೇಕು ಅದೇ ಎಲ್ಲರೂ ಫೋಟೋ ಅಂತ ಬರ್ತಾ ಇದ್ರು. ಸರಿ ಆಯಿತು, ಕೊನೆಯದಲ್ಲಿ ನನ್ನ ಕರೆದು ಒಂದು ಫೋಟೋ ಎಲ್ಲ ಹಿಡ್ಸ್ಕೊಂಡು ಆಮೇಲೆ ನಮಸ್ಕಾರ ತಗೊಂಡು ಬಂದೆ. ಆಮೇಲೆ ಸರಿ ಆಯಿತು, ಒಂದು ಸ್ವಲ್ಪ ದಿನ ಎಲ್ಲ ಆದಮೇಲೆ ದರ್ಶನ್ ಅಭಿಮಾನಿ ಹೆಂಗೂ ನಾನು ಸಿಂಗರ್ ಅವಾಗ, ಅಂದರೆ ಹಾಡ್ತಿದ್ದೆ, ಮ್ಯೂಸಿಕ್ ಎಲ್ಲ ಗೊತ್ತಿಲ್ಲ ಅವಾಗ, ಜಸ್ಟ್ ಅವಾಗೆಲ್ಲ ರಿಯಾಲಿಟಿ ಶೋಗೆಲ್ಲ ಹೋಗಿ ಬಂದು ಹಾಡ್ತಿದ್ದೆ. ನಾನು ಸಿಂಗರ್ ಅಲ್ಲ, ಏನು ಮಾಡೋದು ಅಂತ ಅಂದ್ಬಿಟ್ಟು ಎಲ್ಲ ಕುತ್ಕೊಂಡು ಮಾತಾಡ್ತಿದ್ದೆ. ಅವಾಗ ಒಂದು ಸಾಂಗ್ ಮಾಡ್ಬಿಡೋಣ ದರ್ಶನ್ ಅವ್ರಿಗೆ ಅಂತ ಎಲ್ಲ ಟೀಮೆಲ್ಲ ಡಿಸ್ಕಸ್ ಮಾಡಿ 2017 ಫೋಟೋಗೋಸ್ಕರ ಹೋದ್ರೆ ಚೆನ್ನಾಗಿರಲ್ಲ, ಏನಾದ್ರು ಒಂದು ಗಿಫ್ಟ್ ಕೊಡೋಣ ದರ್ಶನ್ ಸರ್ಗೆ. ಗಿಫ್ಟ್ಗೋಸ್ಕರ ಮಾಡಿದ್ದು ಗಿಫ್ಟ್ ಇದು ಅಂದ್ರೆ ಪ್ರತಿ ವರ್ಷ ನಾನು ಗಿಫ್ಟೇ ಕೊಡೋದು ಅವ್ರಿಗೆ. ಈ ಸಾಂಗ್ ಅಂದ್ರೆ ಈಗ ನಾನಿಲ್ಲ ಅಂದ್ರೂ ಸಾಂಗ್ ಇರುತ್ತೆ. ನಾಳೆ ದಿನ ದರ್ಶನ್ ಸರ್ನ ಎಲ್ಲರೂ ನೆನ್ಸ್ಕೋತಾರೆ. ಈಗ ಎಷ್ಟು ಜನ ನೆನ್ಸ್ಕೊಂತಿದ್ದಾರೋ ಮುಂದಿನ ಪೀಳಿಗೆಗಳಿಗೆ ಅವರಂತೂ 100% ಹೇಳ್ತೀನಿ ನಾನು, ಮುಂದಿನ ಪೀಳಿಗೆಗೆ ಅದಂತೂ ಹಿಸ್ಟ್ರಿ ಆಗೋದಂತೂ ಗ್ಯಾರಂಟಿ. ಯಾವುದೋ ಒಂದು ಬುಕ್ಕಲ್ಲಿ ದರ್ಶನ್ ಅವ್ರ ಬಗ್ಗೆ ಬಂದೇ ಬರುತ್ತೆ ನಾಳೆ ದಿನ. ಸೊ ಅದಂತೂ ಹಿಸ್ಟ್ರಿ ಆಗುತ್ತೆ. ಈಗ ಇವಾಗಲೇ ನೋಡ್ತಾ ಇದ್ದೀರಾ ಹಿಸ್ಟ್ರಿ ಆಗಿದೆ. ಇನ್ನು ಮುಂದಿನ ಪೀಳಿಗೆಗೆ ನಾವು ಹೇಳ್ತಿರೋದು. ಎಷ್ಟೋ ನಾನು ಸಾಂಗ್ ಮಾಡಿದಾಗ್ಲೂ ಅಷ್ಟೇ, ಅಕಸ್ಮಾತ್ ನಾಳೆ ದಿನ ನಾನಿಲ್ಲ ಅಂದ್ರೂ ದರ್ಶನ್ ಅವ್ರ ಅಭಿಮಾನಿಗಳು ಕೊನೆವರೆಗೂ ಇರ್ತಾರೆ. ಸೊ ಅವರಾದ್ರೂ ಆ ಸಾಂಗ್ನ ನೋಡ್ತಾರೆ. ಇವಾಗ ನಾವು ಒಂದು ಬೊಕ್ಕೆ ಕೊಟ್ರೆ, ಇಲ್ಲ ಕೇಕ್ ಕಟ್ ಮಾಡಿದ್ರೆ, ಇಲ್ಲ ಏನಾದರೂ ಒಂದು ಕೊಡ್ಬೋದು, ಅದನ್ನ ಎತ್ತಿ ಬೊಕ್ಕೆ ಹಿಂಗೆ ಬಿಸಾಕ್ಬಿಡ್ತಾರೆ. ಕೇಕ್ ಕಟ್ ಮಾಡ್ತೀವಿ, ತಿಂತೀವಿ, ಸರಿ ಹೊಟ್ಟೆ ತುಂಬತ್ತೆ, ತಿರ್ಗಾದ ಹೊಟ್ಟೋಗುತ್ತೆ. ಸೊ ಅಂದರೆ ಅಟ್ಲೀಸ್ಟ್ ಒಂದು ಸಾಂಗ್ ಯೂಟ್ಯೂಬಲ್ಲಿ ಇದ್ರೆ, ಒಂದು ಸಾಂಗ್ ಕೇಳ್ತಿರ್ತಾರೆ ಜನ, ನೆನ್ಸ್ಕೊಳ್ತಾರೆ ಯಾರಪ್ಪ ಮಾಡಿದ್ದು ಅಂತ ನೆನ್ಸ್ಕೋತಾರೆ. ಸಾಕು, ನಮ್ಗೆ ಇನ್ನೇನು ಬೇಡ ನಮ್ಗದು. ಸೊ ಆ ಒಂದು ಉದ್ದೇಶ ಇಟ್ಕೊಂಡು ನಾನು ಸಾಂಗ್ ಅಂದರೆ ದರ್ಶನ್ ಅವ್ರ ಅಭಿಮಾನಿಗಳಿಗೆ ಒಂದು ಗಿಫ್ಟ್ ಆಗಿ, ಅವ್ರ ಸೆಲೆಬ್ರಿಟಿಗಳಿಗೆಲ್ಲ ಒಂದು ಎಂಜಾಯ್ ಮಾಡೋಕ್ಕೆ, ಮಜಾ ಮಾಡೋಕ್ಕೆ, ನಮ್ಮ ಬಾಸ್ ಬಗ್ಗೆ ಒಂದು ಸಾಂಗ್ ಮಾಡಿದ್ದಾರೆ ಅಂತ. ಫಸ್ಟ್ ಸಾಂಗ್ ಮಾಡಿದಾಗಂತೂ ಸಖತ್. ಫಸ್ಟ್ ಸಾಂಗ್ ಒಂದ್ಸಲ ಹೇಳಿ. ಅದು ಕರುನಾಡಿನ ಕರಿಯ ಇವನು, ಅಭಿಮಾನಿಗೆ ಸಾರಥಿ ಇವನು,
ಜಗಮೆಚ್ಚಿದ ದಾಸ ಇವನು, ತೂಗುದೀಪರ ಪುತ್ರ ಇವನು, ಈ ನಮ್ಮ ಪ್ರೀತಿಯ ರಾಮು ಕುಲಕೋಟಿ ಕನ್ನಡಿಗ ಯೋಧ, ಈ ನಮ್ಮ ಪ್ರೀತಿಯ ರಾಮು ಕುಲಕೋಟಿ ಕನ್ನಡಿಗ ಯೋಧ. ಹ್ಯಾಪಿ ಹ್ಯಾಪಿ ಬರ್ತ್ಡೇ ಚಾಲೆಂಜಿಂಗ್ ಸ್ಟಾರ್, ಬಂದ ಬಂದ ದಾರಿ ಬೀಡಿ ಚಕ್ರವರ್ತಿ. ಹ್ಯಾಪಿ ಹ್ಯಾಪಿ ಬರ್ತ್ಡೇ ಚಾಲೆಂಜಿಂಗ್ ಸ್ಟಾರ್, ಬಂದ್ರು ಬಂದ್ರು ಡೆಬ್ಬಲ್ ಅಣ್ಣ ದಾರಿ ಬೀಡಿ. ಅರೆ ಈ ತರ ಫಸ್ಟ್ ಸಾಂಗ್ ಇದು. ಸೊ ಈ ಸಾಂಗ್ ಅಂತೂ ಸಖತ್ ವೈರಲ್ ಆಗಿತ್ತು, ಎಲ್ಲಾ ಚಾನಲ್ ಅಲ್ಲೂ ಈ ಸಾಂಗ್ ಓಡ್ತಾ ಇತ್ತು. ಬರ್ಡೇ ದರ್ಶನ್ ಸರ್ ಬರ್ಡೇ ಬಂದ್ರೆ ಈ ಸಾಂಗ್ ಓಡುತ್ತೆ, ಅದಂತೂ ಗ್ಯಾರಂಟಿ, ಪ್ರತಿ ವರ್ಷ ಓಡುತ್ತೆ. ಅಂದ್ರೆ ಈ ಸಾಂಗ್ ಸೃಷ್ಟಿ ಮಾಡಿದಾಗ ನನಗೆ ಗೊತ್ತಿಲ್ಲ, ಅಂದ್ರೆ ಅಷ್ಟು ಕ್ರೇಜ್ ಸೃಷ್ಟಿ ಮಾಡ್ತಾರೆ ಫ್ಯಾನ್ಸು, ಅಷ್ಟು ಪ್ರೀತಿ ಕೊಡ್ತಾರೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ನಾನೊಬ್ಬ ಸಿಂಗರ್ ಆಗಿ ಏನೋ ಒಂದು ಅಳಿಲ್ ಸೇವೆ ನಂದೊಂದು ಇರಲಿ ಅನ್ನೋದು ಮಾಡ್ತೀವಿ. ಬಟ್ ಅಭಿಮಾನಿಗಳಂತೂ ಅಷ್ಟು ಪ್ರೀತಿ ಕೊಟ್ಟರು. ಯಾವತ್ತು ನಾನಿವತ್ತು ಯಾರನ್ನ ನೆನ್ಸ್ಕೊಂತೀನೋ ಗೊತ್ತಿಲ್ಲ, ನಾನು ದರ್ಶನ್ ಸರ್ನ ಮತ್ತು ಅವ್ರ ಅಭಿಮಾನಿಗಳನ್ನ, ಸೆಲೆಬ್ರಿಟಿಗಳನ್ನ ನಾನು ಸಾಯೋವರೆಗೂ ನೆನ್ಸ್ಕೋಬೇಕು. ಏನಕ್ಕೆ ಅಂದರೆ ಇವತ್ತು ಅವರಿಂದ ಒಂದಷ್ಟು ಕಡೆ ಈವೆಂಟ್ಗಳಾಗಿರ್ಬೋದು ನನ್ನನ್ನು ಕರೀತಾರೆ, ಆಮೇಲೆ ಒಂದಷ್ಟು ಫಂಕ್ಷನ್ಗಳಿಗೆ ಕರೀತಾರೆ, ಇನ್ನೊಂದಷ್ಟು ಕಡೆ ಎಷ್ಟೋ ದೇವಸ್ಥಾನಗಳಲ್ಲಿ ನನ್ನ ಗುರ್ತಿಡಿತಾರೆ. ಅಂದರೆ ಅಭಿಮಾನಿಗಳೇ ಹಾಗೆ, ಅವ್ರು ಹೆಂಗೆ ಅಂತಂದರೆ ಅವರು ನೆಕ್ಸ್ಟ್ ಲೆವೆಲ್ ಅಭಿಮಾನಿಗಳು. ಅಂದರೆ ನಾನು ಎಲ್ಲ ಥರ ನೋಡ್ಬಿಟ್ಟಿದ್ದೀನಿ ಅಭಿಮಾನಿಗಳನ್ನ. ಬಟ್ ಈ ಡಿ ಬಾಸ್ ಅಭಿಮಾನಿಗಳಂತೇನಿದೆಯಲ್ಲ, ಸೊ ಅವ್ರನ್ನ ನಾವು ಹೆಂಗ್ ಥ್ಯಾಂಕ್ಸ್ ಹೇಳೋದು, ಹೆಂಗ್ ಅವ್ರನ್ನ ಕೃತಜ್ಞತೆ ತೋರೋದು ಆಗಲ್ಲ. ಅದು ಕೊನೆವರೆಗೂ ನಾವು ಅವ್ರಿಗೆ ಚಿರುಣಿಯಾಗಿ ಇರಬೇಕು. ಏನಕ್ಕೆ ಅಂದರೆ, ಅಣ್ಣ ದರ್ಶನ್ ಅಭಿಮಾನಿಯಾಗಿ ನೀವೊಂದು ಸಾಂಗ್ ನಮ್ಮ ಬಾಸ್ಗೋಸ್ಕರ ನೀವೊಂದು ಹಾಡು ಮಾಡ್ತಿರಲ್ಲ, ಪ್ರತಿ ವರ್ಷ ಮಾಡ್ತಿರಲ್ಲ, ನಮ್ಗದೊಂದು ಖುಷಿ ಇದೆ ಅಂತ ಅಂದ್ಬಿಟ್ಟು ಎಷ್ಟು ಜನ ರೋಡಲ್ಲಿ ಸಿಗ್ದವರೆಲ್ಲ ಹೇಳ್ತಾರೆ. ಅಂದರೆ ನನಗೆ ಅದೊಂದು ಖುಷಿ ಆಗುತ್ತಲ್ಲ, ನಮ್ಗೊಂದು ಹೆಮ್ಮೆ, ನಮ್ಗೆ ಸಾಕು. ಒಬ್ಬ ಕಲಾವಿದರಾಗಿ ನಮಗೆ ಏನು ಸಿಗುತ್ತೋ ಏನೋ ಗೊತ್ತಿಲ್ಲ, ಒಂದು ಪ್ರೀತಿ ಸಿಗುತ್ತಲ್ಲ ಅಷ್ಟೇ ಸಾಕು. ಅಂದರೆ ಈಗ ನಾನು ಯಾವುದೇ ನೆಕ್ಸ್ಟ್ ಪ್ರಾಜೆಕ್ಟ್ ಮಾಡಿದ್ರು ಸಪೋರ್ಟ್ ಮಾಡ್ತಾರೆ ಅಭಿಮಾನಿಗಳು. ನಾನೊಂದು ಆಲ್ಬಮ್ ಸಾಂಗ್ ಮಾಡಿದ್ರೆ ಸಪೋರ್ಟ್ ಮಾಡ್ತಾರೆ, ನಮ್ಮ ದರ್ಶನ್ ಹುಡುಗ ಮಾಡಿದ್ದಾನೆ ಅಂತ ಅಂದ್ಬಿಟ್ಟು ಪುಷ್ ಮಾಡ್ತಾರೆ ನಮ್ಮನ್ನು. ಅವ್ರು ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕ್ಕೋತಾರೆ, ಕೊಲ್ಯಾಬ್ ಕೊಡ್ತಾರೆ, ಖುಷಿ ಆಗುತ್ತೆ ನಮಗೇನೆ. ಸಾಕು, ನಮ್ಗೆ ಇನ್ನೇನು ಬೇಡ. ಅದೇ ನೀವು ಆಗಲೇ ಇನ್ನೊಂದು ವಿಚಾರ ಕೇಳ್ತಾ ಇದ್ರಿ, ಎಷ್ಟೋ ಜನಕ್ಕೆ ಹೆಲ್ಪ್ ಮಾಡ್ತಾರೆ ದರ್ಶನ್ ಸರ್, ನಿಮ್ಗೇನಣ್ಣ ಹೆಲ್ಪ್ ಮಾಡಿದಾರ ಅಂತ ಕೇಳ್ತಾ ಇದ್ರಿ. ಸೊ ಆ ವಿಚಾರಗಳು ಎಷ್ಟು ಹೇಳ್ಕೊಳಕ್ಕಾಗಲ್ಲ ನಾವು. ಅಷ್ಟು ನಾವೊಂದು 20-25 ಸಲ ಮೀಟ್ ಆಗಿರ್ಬೋದು ಅವ್ರನ್ನ, 20-25 ಟೈಮ್ಸ್ ಮೀಟ್ ಆಗಿರ್ಬೋದು. ನಮ್ಮ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ ನಮ್ಮ ಸತೀಶ್ ರೆಡ್ಡಿ ಅವರು ಅದು ಕ್ಯಾಂಪೇನಿಗೆ ಬಂದಿದ್ರು. ಕ್ಯಾಂಪೇನಿಗೆ ಬಂದಾಗ ಜೊತೆಲ್ಲೇ ಇದ್ದೆ ನಾನು. ಆಲ್ಮೋಸ್ಟ್ 3 ದಿನ ಇದ್ದು, 2 ದಿನ ಇದ್ದರು, ಜೊತೆಲ್ಲೇ ಇದ್ದೆ ಆಲ್ಮೋಸ್ಟ್. ಅವತ್ತು ನೀವು ನಂಬಲ್ಲ, ಇದೆಲ್ಲೂ ಹೇಳಿಲ್ಲ ನಾನು. ಹೇಳಿದ್ರೆ ಸುಳ್ಳು ಅಂತಲೂ ಅನ್ಕೊಂತಾರೆ ಜನ, ಬಿಕಾಸ್ ನಮ್ಮ ಹತ್ರ ಪ್ರೂಫ್ ಇಲ್ಲ, ಅದೆಲ್ಲ ವೀಡಿಯೋಗಳೆಲ್ಲ ಮಾಡ್ಕೊಳಕ್ಕೆ ನಮ್ಗೆ ಬರಲ್ಲ ಅದು. ಸೊ ಏನಾಯಿತು, ಒಂದಿನ ದರ್ಶನ್ ಸರ್ ಬಂದರು, ಎಲ್ಲ ಕುತ್ಕೊಂಡ್ರು. ದರ್ಶನ್ ಸರ್ ಕುತ್ಕೊಂಡ್ರು ಊಟ ಮಾಡಕ್ಕೆ, ಒಂದು ಟೇಬಲಲ್ಲಿ ಊಟ ಮಾಡಕ್ಕೆ ಕುತ್ಕೊಂಡ್ರು. ಎಲ್ಲ ಜನ ಎಲ್ಲ ತುಂಬೋಗಿದ್ರು ಒಳಗಡೆ, ಮನೆ ಒಳಗಡೆ. ಅದು ಮನೆ ಎಲ್ಲ ಆಚೆ ಕಡೆ ಡಿ ಬಾಸ್ ಅಂತ ಕಿರಿಸ್ತಾ ಇದಾರೆ, ಸುಮ್ಮನೆ ಇರೋ ಅಂತಾರೆ ದರ್ಶನ್ ಸರ್. ಆಮೇಲೆ ಬಂದು ಊಟ ಮಾಡಕ್ಕೆ ಬಿಡಲಿಲ್ಲ ಅವ್ರನ್ನ. ಊಟಕ್ಕೆ ಕುತ್ಕೊಂಡ್ರು, ತಟ್ಟೆ ಎಲ್ಲ ಇಟ್ವಿ, ಊಟ ಇನ್ನೇನು ಊಟ ಮಾಡಬೇಕು. ಎಲ್ಲ ಅಭಿಮಾನಿಗಳು ಒಳಗಡೆ ಬಂದು ಹಿಂಗೆ ಮುತ್ಕೊಂಡ್ಬಿಟ್ರು ಅವ್ರನ್ನ. ಅವ್ರು ಊಟ ಮಾಡಿದ್ರೆ ಎದ್ದೇ ಬಿಟ್ರು. ಸೊ ಎದ್ದು ತಿರ್ಗಾ ನಾವು ಅವ್ರನ್ನ ಮೇಲ್ಗಡೆ ಕರ್ಕೊಂಡೋಗಿ ಸಪ್ರೇಟಾಗಿ ತಟ್ಟೆ ಊಟ ಎಲ್ಲ ಹಾಕಿ ಊಟ ಕೊಟ್ಟೆ. ಬಾಸ್ ತಗೊಳ್ಳಿ ಊಟ ಮಾಡಿ, ಚಿನ್ನ ನೀನು ಫಸ್ಟ್ ಹೋಗಿ ಊಟ ಮಾಡೋ ಅಂದರು. ಅಂದರೆ 10 ಸಲ ಹೇಳಿದ್ರು ನನಗೆ, ಚಿನ್ನ ಫಸ್ಟ್ ನೀನು ಹೋಗಿ ಊಟ ಮಾಡು, ಆಮೇಲೆ ನಾನು ಊಟ ಮಾಡ್ತೀನಿ ಅಂದರು. ಅಂದರೆ ಅವ್ರ ದೊಡ್ಡ ಗುಣ ಅದು. ಆಮೇಲೆ ವಾಟರ್ ಬಾಟ್ಲ್ ಹಿಂಗೆ ಓಪನ್ ಮಾಡಿ, ಬಾಸ್ ನೀರು ಕುಡಿ, ಫಸ್ಟ್ ನೀನು ಕುಡಿಯೋ ಚಿನ್ನ, ನಾನು ಆಮೇಲೆ ಮಾಡ್ತೀನಿ ಅಂದರು. ಅಂದರೆ ಅವರಲ್ಲಿರೋ ಒಂದು ದೊಡ್ಡ ಗುಣ. ಸೊ ನಾವು ಕಣ್ಣಾರೆ ನೋಡಿದ್ದೀವಿ ಮೇಡಮ್, ಯಾರು ಏನು ಮಾತಾಡ್ಕೊತಾರೋ ನಮಗೆ ಗೊತ್ತಿಲ್ಲ. ಅದಾಯಿತು. ತಿರ್ಗಾ ರೀಸೆಂಟಾಗಿ 2 years ಬ್ಯಾಕ್ ಅವ್ರ ಬರ್ತ್ಡೇ ದಿನಾನು ಮನೆ ಹತ್ರ ಹೋಗಿ ನಿಂತ್ಕೊಂಡಾಗ್ಲೂ ಎಷ್ಟೋ ಜನಕ್ಕೆ ಹ್ಯಾಂಡ್ ಶೇಕ್ ಮಾಡ್ತಾಯಿದ್ದು. ಹಿಂದ್ಗಡೆ ನಾನು ಹಿಂಗೆ ನಿಂತ್ಕೊಂಡಿದ್ದೆ. ಸೊ ಅವ್ರಿಗೆ ಪಾಪ ಕೈ ನೋವು ಬಂದ್ಬಿಡ್ತು. ಕೈ ನೋವು ಬಂದು ಹಿಂದೆ ತಿರುಗಿದ ತಕ್ಷಣ, ನಾನು ನೋಡಿದ ತಕ್ಷಣ ಬಂದು ಹಿಂಗೆ ತಪ್ಕೊಂಡ್ಬಿಟ್ರು. ಅಷ್ಟು ಜನ ಅಭಿಮಾನಿಗಳಿದ್ದಾರೆ, ಬಂದು ಹಿಂಗೆ ತಪ್ಕೊಂಡೇ ಬಿಟ್ರು, ಅಂದ್ಬಿಟ್ಟು. ಆಮೇಲೆ ಬಸ್ದೆ ಸಾಂಗು ಮಾಡಿದ್ದೀನಿ, ಈಗ ಮಾಡಿದ್ದೀನಿ, ಏನೋ ನೀನು ಅಂತ. ಅಂದರೆ ಮಾಡ್ಸಿಲ್ಲ, ನೀನು ಮಾಡು ಅಂತೆ ಬಾಸ್, ಅದೇ ಇದು ರಿಲೀಸ್ ಮಾಡ್ಕೊಟ್ಬಿಡಿ ಒಂಚೂರು ಅಂತ ಅಂದಿದ್ದ ತಕ್ಷಣನೇ ಅವರು ದೊಡ್ಡ ಪೋಸ್ಟರು ಚಿಕ್ಕ ಪೋಸ್ಟರ್ ನೋಡೇ ಇಲ್ಲ. ನಾನು ತಗೊಂಡೋಗಿದ್ದೆ ಒಂದು ಚಿಕ್ಕ ಪೋಸ್ಟರ್ ತಗೊಂಡೋಗಿದ್ದೆ. ಅಂದರೆ ಆ ಕ್ರೌಡಲ್ಲಿ ಹೆಂಗೆ ರಿಲೀಸ್ ಮಾಡ್ತಾರೋ, ಎಷ್ಟು ಲಕ್ಷಾಂತರ ಜನ ಅವತ್ತು ಬರ್ಡೇ ದಿನ, ನಿಮ್ಗೆ ಗೊತ್ತಲ್ವಾ, ನೀವು ಅಲ್ಲಿ ಇರ್ತೀರ. ಸೊ ಅಷ್ಟು ಜನದಲ್ಲಿ ಹೆಂಗಪ್ಪ ರಿಲೀಸ್ ಮಾಡ್ತಾರೆ ಅಂದರೆ ನಾನು ಕೇಳ್ಕೊಂಡೆ, ವಾಸ್ ಇದೊಂದು ರಿಲೀಸ್ ಮಾಡಿದ್ದೀನಿ ಅಂತ. ನಾವೆಲ್ಲ ಯಾಕೆ ಬಿಡ ಅಂದ್ಬಿಟ್ಟು ಪಟ್ಟಂತ ಏನು ಮಾಡಿದ್ರು, ಅವರೇ ಇದು ಬೌನ್ಸರ್ಗಳೆಲ್ಲ ಇದ್ರು, ಕಡೆ ಆ ಕಡೆ ಅಂದ್ಬಿಟ್ಟು ಅವರೇ ತಳ್ಳಿ ನೀಟಾಗಿ ರಿಲೀಸ್ ಮಾಡಿಕೊಟ್ಟು ನಮಗೆ ಒಂದು ವಿಡಿಯೋ ಎಲ್ಲ ಕೊಟ್ಟು, ಆಮೇಲೆ ಸಪ್ರೇಟಾಗಿ ಬಾ, ನಿನ್ನ ಹತ್ರ ಮಾತಾಡ್ತೀನಿ ಅಂದ್ಬಿಟ್ಟು ಸಪ್ರೇಟಾಗಿ ಒಂದಿನ ಮನೆಗೆ ಕರ್ಸ್ಕೊಂಡು ನನ್ನನ್ನು. ಸೊ ಏನೇನೋ ಮಾತುಗಳೆಲ್ಲ ಹೇಳಿ ಕಳಿಸಿದ್ರು. ಸೊ ಇವತ್ತು ನೀವು ನಂಬ್ತಿರೋ ಮೇಡಮ್ ಇಲ್ವೋ ಗೊತ್ತಿಲ್ಲ, ಸೊ ನನಗಂತೂ ಭಾಳ ಹೆಲ್ಪ್ ಮಾಡಿದ್ದಾರೆ. ಸೊ ಬ್ಯಾಕ್ ಸಪೋರ್ಟ್ ಆಗಿ ನಿಂತಿದ್ದಾರೆ.
ಮುಂದಕ್ಕೂ ನಿಂತ್ಕೊ. ಅವ್ರು ಹೇಳಿದ್ದಾರೆ, ಚಿನ್ನ ನಿನಗೆ ಏನು ಕಷ್ಟ ಇದ್ರು, ನಿನಗೆ ಏನಿದ್ರು ಬಾ, ಇಲ್ಲ ನಾನಿಲ್ಲ ಅಂದ್ರೂ ಇರ್ತಾರೆ, ಅವ್ರಿಗೆ ಫೋನ್ ಮಾಡು ಬಾ ಅಂತ ಹೇಳಿದ್ರು. ಸೊ ಅದೊಂದು ದೊಡ್ಡ ಗುಣ ಸಾಕು ನಮಗೆ. ಸೊ ಇಷ್ಟು ಬಿಟ್ಟು ನಾನು ಇನ್ನೇನು ಅವ್ರ ಬಗ್ಗೆ ಹೇಳ್ಬೇಕು ನನಗೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.